ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಸೌಮಿಶ್ರೀ ಶರ್ಮಾ, ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ, ಅಶೋಕವನ, ಗೋಕರ್ಣ, ನಮ್ಮ ಬ್ರಹ್ಮೂರ್ನ ಬ್ರಾಂಚಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಇಲ್ಲಿ ಪ್ರತಿ ಸತಿ ಬಂದಾಗಲೂ ಇಲ್ಲಿಯ ದೃಶ್ಯಾವಳಿ ಒಂದು ಹೊಸತನದಿಂದ ಕೂಡಿರುತ್ತೆ. ಇವತ್ತಿನ ದಿನ ನೀವು ನೋಡ್ಬೋದು, ಕೆಲ ದಿನಗಳ ಕಾಲ ಮಳೆ ಬಿಸಿಲು ಬಂದು ಸ್ವಲ್ಪ ಮಳೆಗೆ ಮಧ್ಯೆ ವಿರಾಮ ಇದ್ದಿದ್ದ ಕಾರಣಕ್ಕೆ ನೋಡಿ ನೀರೆಷ್ಟು ಕಡಿಮೆ ಆಗಿದೆ ಹಾಗೂ ಈಗ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂತ. ಹಾಗೆ ಮಳೆ ಜಾಸ್ತಿ ಇದ್ದಾಗ ನೀವು ಇದರ ರುದ್ರ ರಮಣೀಯ ದೃಶ್ಯವನ್ನೂ ನೋಡಿದ್ದೀರಾ. ಒಂದು ಕಡೆಯಲ್ಲಿ ನಿಮಗೆ ಗಗನವನ್ನೇ ಚುಂಬಿಸುತ್ತಿರುವ ಶಿಖರಗಳ ಸೌಂದರ್ಯ ಕಣ್ಣನ್ನ ತಂಪು ಮಾಡಿದ್ರೆ, ಇನ್ನೊಂದು ಕಡೆಯಲ್ಲಿ ಈ ಹರಿತಾ ಇರುವಂತಹ ಜಲರಾಶಿ ಅಷ್ಟೇ ಅಲ್ಲದೆ ಅವುಗಳ ಜುಳು ಜುಳು ನಾದ ಕಿವಿಗೆ ಇಂಪನ್ನ ಕೊಡುತ್ತೆ. ಬನ್ನಿ ನೀರಿಗೆ ಹೋಗೋಣ. ಇವತ್ತು ಹೇಗೂ ನೀರು ಕಡಿಮೆ ಇದೆ ಮತ್ತು ಸುರಕ್ಷತೆಯ ದೃಷ್ಟಿಯಲ್ಲಿ ಕೂಡ ಯಾವುದೇ ರೀತಿಯ ಅಪಾಯದ ಒಂದು ಸೂಚನೆ ಇಲ್ಲದೆ ಇರೋ ಕಾರಣಕ್ಕೆ ಇವತ್ತು ನಾವು ನೀರಿಗೆ ಹೋಗೋಣ. ಯಾವತ್ತು ನೆನಪಲ್ಲಿ ಇಟ್ಕೊಳ್ಳಿ, ಎಲ್ಲೇ ನೀವು ಹೋದ್ರು ಹೊಸದಾದ ಜಾಗಕ್ಕೆ ಅಥವಾ ನಿಮಗೆ ಈಗಾಗಲೇ ಅರಿವಿಲ್ಲದೆ ಅಥವಾ ಫಸ್ಟ್ ಟೈಮ್ ಹೋದಂತಹ ಜಾಗದಲ್ಲಿ ನೀರಿನ ಜೊತೆಗೆ ಆಟ ಆಡಬೇಡಿ. ನೋಡಿ ನೀರಿನ ಒಂದು ಸೆಳೆತ ಹೇಗಿರತ್ತಂತ. ಆ ಲೆಕ್ಕಕ್ಕೆ ಇದೆಲ್ಲ ಏನಲ್ಲ. ಈಗ ನೀರು ತುಂಬಾ ಕಡಿಮೆ ಇದೆ, ನೀರು ಜಾಸ್ತಿ ಇದ್ದಾಗ ಇನ್ನಷ್ಟು ಸೆಳೆತ ಇರುತ್ತೆ. ನೋಡಿ ತುಂಬಾ ಶಾಂತವಾಗಿ ಹರಿತಾ ಇದೆ ಈಗ ನೀರಲ್ಲಿ. ಇಲ್ಲೆಲ್ಲ ಕೂತು ನಾವು ನೀರನ್ನು ನೋಡೋ ತರ ಮೆಟ್ಲುಗಳನ್ನ ಮಾಡಿರುವಂಥದ್ದು. ನೋಡಿ, ಇಲ್ಲೊಂದ್ ಸ್ವಲ್ಪ ತುಂಬಾ ಫೋರ್ಸ್ಫುಲಿ ಅದು ನೀರು ಬರ್ತಾ ಇದೆ, ನೋಡಿದ್ರಾ? ಇಲ್ಲೆಲ್ಲ ತುಂಬಾ ಹಗುರಕ್ಕೆ ನಿಧಾನಕ್ಕೆ ಬರ್ತಾ ಇದೆ. ಇಲ್ಲಿಂದ ಹೋಗಿ ಇದು ಇಲ್ಲಿ ತಿರುಗ್ತಾ ಇದೆ ನೀರು. ಹಾಗೆ ಚೂರು ಮುಂದಕ್ಕೆ ಹೋಗೋಣ. ಈ ತಂಪಾದ ನೀರಲ್ಲಿ ಕಾಲಿಟ್ಟು ನಡೆಯೋದೇ ಒಂದು ಸ್ವರ್ಗ. ನೋಡಿ ಈ ಸೌಂದರ್ಯ ಹೇಗಿದೆ ಅಂತ. ಮತ್ತೆ ಇಲ್ಲಿ ಮಧ್ಯದಲ್ಲಿ ಒಂದು ಗುಡ್ಡೆ ತರ ಗ್ಯಾಪ್, ಇಲ್ಲಿ ನೀರು ಹರಿತಾ ಇದೆ, ಇಲ್ಲೂ ನೀರು ಹರಿತಾ ಇದೆ. ನೋಡ್ಬೋದು. ಮತ್ತೆ ನೀರಿನ ಹರಿವು ನೋಡಿ ಇಲ್ಲಿ ಹೇಗಿದೆ ಅಂತ, ಅಲ್ವಾ? ಇಲ್ಲೆಲ್ಲ ಹೆಜ್ಜೆ ಇಡುವಾಗ ಗಟ್ಟಿ ಹೆಜ್ಜೆಯನ್ನು ಇಡಬೇಕು. ನೋಡಿ ಎಷ್ಟು ಸುಂದರವಾಗಿದೆ ಅಂತ. ಪ್ರಕೃತಿಯ ಸೊಬಗು ಅಂತ ನಾವಿದ್ನ ಹೇಳ್ತೀವಿ ಅಲ್ವಾ? ಅಂದ್ರೆ ಪ್ರಕೃತಿಯ ಸೌಂದರ್ಯ. ಹಾಗೇನೆ ರುದ್ರ ರಮಣೀಯವಾದಂತಹ ದೃಶ್ಯವೂ ಕೂಡ ಪ್ರಕೃತಿಯೇ ಅಲ್ವಾ? ಅಂದ್ರೆ ಯಾವಾಗ ಮಳೆ ಬರುತ್ತೋ, ಯಾವಾಗ ಪ್ರವಾಹದಿಂದ ಕೂಡಿರುತ್ತೋ, ಯಾವಾಗ ನೀರಿನ ಹರಿವು ಅಪಾಯದ ಮಟ್ಟಕ್ಕಿಂತ ಜಾಸ್ತಿ ಆಗತ್ತೋ, ಆಗ ಅದನ್ನ ನಾವು ರುದ್ರ ರಮಣೀಯ ಅಂತ ಹೇಳ್ತೀವಿ. ಹಾಗೆ ಹೀಗೆ ಸೌಮ್ಯವಾಗಿ ಅದು ಹರಿತಾ ಇದ್ದಾಗ ನಾವಿದನ್ನೇನಂತೀವಿ? ಸೌಂದರ್ಯ, ಪ್ರಕೃತಿ ಸೌಂದರ್ಯ, ಎಷ್ಟು ಸುಂದರವಾಗಿದೆ ಅಂತ ಹೇಳ್ತೀವಿ. ಹೀಗೇನೆ ನಮ್ಮ ದೇಹದಲ್ಲಿ ಕೂಡ, ನಮ್ಮ ದೇಹದಲ್ಲಿರುವಂತಹ ವಾತ ಪಿತ್ತ ಮತ್ತು ಕಫದೋಷಗಳು ಹಾಗೂ ಪ್ರಕೃತಿ ಅಂತ ಬಂದಾಗ ಅದರಲ್ಲಿಯೂ ಇದೇ ರೀತಿಯಾದಂತಹ ಪ್ರಕೃತಿ ಸೌಂದರ್ಯವೂ ಇರುತ್ತೆ, ರುದ್ರ ರಮಣೀಯತೆಯೂ ಇರುತ್ತೆ. ನೋಡಿ ಹೇಗಿದೆ ಅಲ್ವಾ ಕಲ್ಲುಗಳೆಲ್ಲ. ನಮ್ಮ ದೇಹದ ಬಗ್ಗೆ ಹೇಳೋದಾದ್ರೆ, ನಮ್ಮ ದೇಹದಲ್ಲಿ ವಾತ ಪಿತ್ತ ಕಫದೋಷಗಳು ಸಮ ಅವಸ್ಥೆಯಲ್ಲಿದ್ದಾಗ, ಸಮಸ್ಥಿತಿಯಲ್ಲಿದ್ದಾಗ
ಅವುಗಳು ಸೌಂದರ್ಯವನ್ನ, ಅಂದ್ರೆ ಈ ಬರೀ ದೇಹದ ಸೌಂದರ್ಯ ಅಂತಲ್ಲ, ನಮ್ಮ ಆರೋಗ್ಯವನ್ನ ಸೂಚಿಸುತ್ತೆ. ಯಾವಾಗ ಈ ವಾತಪಿತ್ತ ಕಫಗಳು ರುದ್ರ ರಮಣೀಯವಾಗತ್ತೋ ಆಗ ಅದು ನಮಗೆ ಅನಾರೋಗ್ಯದ ಸೂಚನೆಯನ್ನ ಅಥವಾ ಅನಾರೋಗ್ಯ ಬರುವಂತಹ ಮುನ್ಸೂಚನೆಯನ್ನ ನೀಡತ್ತೆ. ಸೊ ಪ್ರತಿ ಕ್ಷಣದಲ್ಲೂ ಪ್ರತಿಯೊಂದು ವಿಷಯದಲ್ಲೂ ನಾವು ಪಾಠವನ್ನ ಕಲಿಬಹುದು. ಪ್ರಕೃತಿಯಂತೂ ಸದಾಕಾಲ ನಮಗೆ ಪಾಠವನ್ನ ಕಲಿಸ್ತಾ ಇರುತ್ತೆ. ನೋಡಿ ನೀರಿನ ಹರಿವು ಹೇಗಿದೆ. ಈಗ ಇನ್ನೊಂದು ಕಡೆಯಲ್ಲಿ ಹೋಗೋಣ. ಆ ಕಡೆಯಲ್ಲಿ ನೋಡಿ ಗಿರಿಶಿಖರದ ನೋಟವನ್ನ ನೀವು ನೋಡಬಹುದು. ಅಲ್ಲಿ ಒಂದು ಕಣಿವೆ ಇದೆ ಆಯ್ತಾ. ಆ ಕಣಿವೆಯಿಂದ ಮೋಡ ನೋಡಿ ಮೇಲೆ ಆಕಾಶಕ್ಕೆ ಹೋಗ್ತಾ ಇದೆ. ಕೆಳಗಿನಿಂದ ಮೋಡ ಮೇಲೆ ಆಕಾಶದತ್ತ ಚಲಿಸ್ತಾ ಇದೆ, ನೀವು ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಈ ರೀತಿಯಾಗಿ ನೀರಿನ ಹರಿವು ತುಂಬಾ ಮೃದುವಾಗಿದೆ, ತುಂಬಾ ಸೌಮ್ಯವಾಗಿದೆ. ಇಲ್ಲಿಂದ ಅದು ಹರಿದು ಹೋದ್ಮೇಲೆ ಮುಂದೆ ನೀರಿನ ಹರಿವು ಹಾಗೂ ವೇಗದಲ್ಲಿ ಸ್ವಲ್ಪ ತೀವ್ರತೆಯನ್ನ ನೋಡ್ಬೋದು. ನೋಡಿ, ಇದೆಲ್ಲ ಮಳೆಗೆ ಕೊಚ್ಚಿಕೊಂಡು ಬಂದಂತಹ ಮರದ ತುಂಡುಗಳಾಯ್ತಾ. ಈಗಾಗಲೇ ಕೆಲವೊಂದಿಷ್ಟನ್ನ ತೆಗೆದಿಟ್ಟಿದ್ದೀವಿ ನಾವು. ಇನ್ನೂ ತುಂಬಾ ಹೀಗೆ ಪ್ರತಿ ಸತಿನೂ ನೀರು ಕಮ್ಮಿ ಆದಾಗ ನಾವೀಗ ಇವತ್ತಿದನ್ನ ನೋಡಿದ್ವಿ ಅಲ್ವಾ, ನಾಳೆ ನಾಡ್ದು ಹಾಗೆ ಇದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿಸ್ಬೇಕು. ಆಗ ನೀರಿನ ಹರಿವು ಇನ್ನಷ್ಟು ಸರಾಗವಾಗತ್ತೆ. ಮತ್ತೆ ಮಳೆ ಬಂದಾಗ, ಮತ್ತೆ ಜೋರಾಗಿ ಮಳೆ ಬಂದು ನೀರಿನ ಹರಿವು ಹೆಚ್ಚಾದಾಗ ಇದೇ ರೀತಿ ಬಂದು ಕಟ್ಟಿಗೆ ಅನ್ನುವಂಥದ್ದು ಇಲ್ಲಿ ಸೇರ್ಕೊಳ್ಳುತ್ತೆ. ನದಿ ಪಾತ್ರದಲ್ಲಿ ಇರುವಂತಹ ಜನರು ಇದೇ ರೀತಿ ನದಿಯಿಂದಾಗಿ ಹಲವಾರು ರೀತಿಯ ದಿನ ಬಳಕೆಯ ಉತ್ಪನ್ನಗಳನ್ನ ಪಡ್ಕೊಳ್ತಾರೆ. ನದಿಯ ಮೇಲೆ ಅವರ ಅವಲಂಬನೆ ಈ ರೀತಿಯಾಗಿರತ್ತೆ. ನದಿಯಿಂದ ಸಿಗುವಂತಹ ಹೀಗೆ ಕಟ್ಟಿಗೆಗಳಾಗಿರಬಹುದು, ಕೃಷಿಗಾಗಿ ಬೇಕಾಗುವಂತಹ ನೀರಾಗಿರಬಹುದು. ಅಷ್ಟೇ ಅಲ್ಲದೆ ಆ ನದಿಯಲ್ಲಿ ಸಿಗುವಂತಹ ಈ ಒಂದಿಷ್ಟು ಸಂಪನ್ಮೂಲಗಳು ಮನುಷ್ಯನ ದಿನನಿತ್ಯದ ಬಳಕೆಗಾಗಿ ಆತ ಅದನ್ನ ಮೇಲೆ ಅವಲಂಬನೆಯನ್ನ ಮಾಡ್ಕೊಂಡಿರ್ತಾನೆ. ಹಾಗಾಗಿ ನದಿ ಪಾತ್ರದ ಜನರು ನದಿಯ ಮೇಲೆ ಅವಲಂಬಿತರಾಗಿ ತಮ್ಮ ಜೀವನವನ್ನ ನಡೆಸ್ತಾ ಇರ್ತಾರೆ. ಇವಾಗ ಇಲ್ಲಿ ಈ ಕಡೆಯಲ್ಲಿ ನೀವೇನ್ ನೋಡ್ತಾ ಇದ್ದೀರಾ, ತುಂಬಾ ಶಾಂತವಾಗಿ ಸೌಮ್ಯವಾಗಿ ಏನ್ ನೀರು ಹರಿತಾ ಇದೆ. ಇಲ್ಲಿ ನಾವು ಈಗ ಹೋದ್ರೆ ನಮ್ಮ ಕಾಲಿಗೆ ಆ ಒಂದು ಪುಟ್ಪುಟಾಣಿ ಡಾಕ್ಟರ್ ಫಿಶ್ಗಳು ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹೋಗಿ ಎಕ್ಸ್ಪೀರಿಯನ್ಸ್ ಮಾಡೋಣವಾ, ಬನ್ನಿ. ಈ ಒಂದು ಮೆತ್ತಗಿನ ನೋಡಿ, ಇದು ಮೆಕ್ಕಲ್ ಮಣ್ಣು ಅಂತ ಹೇಳ್ತೀವಿ ಈ ನೀರನ್ನ. ಈ ಏನು ಮಣ್ಣು ಬಂದು ಕೂತಿರತ್ತಲ್ವಾ, ಮಳೆಗೆ ಬಂದು ಕೂತಿರುವಂಥದ್ದು ತುಂಬಾ ಕೃಷಿಗೆಲ್ಲ ತುಂಬಾನೇ ಅತ್ಯುತ್ತಮವಾದ ಫಲವತ್ತತೆಯನ್ನು ಹೊಂದಿರುತ್ತೆ. ನೋಡಿ ನೀರು ಎಷ್ಟು ಕ್ಲಿಯರ್ ಆಗಿದೆ ಅಂತ. ಹಾಗೆ ಇಲ್ಲಿ ದೊಡ್ಡ ದೊಡ್ಡ ಡಾಕ್ಟರ್ ಫಿಶ್ಗಳು ಕಾಣಿಸ್ತಾ ಇದ್ದಾವೆ. ನಾವೀಗ ಬಂದು ಹೀಗೆ ನಿಂತ್ರೆ ಕೆಲವೇ ನಿಮಿಷಗಳಲ್ಲಿ ನಮ್ಮ ಕಾಲನ್ನ ಕೂಡ ಅದು ಕಚ್ಚಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓ, ಎಷ್ಟು ಕ್ಲಿಯರ್ ವಾಟರ್ ಅಂದ್ರೆ ನೋಡಿ. ನಿಮ್ಗೆ ಒಳಗಿರುವಂತಹ ಪ್ರತಿಯೊಂದು ಎಷ್ಟು ಮೀನು ಎಲ್ಲೆಲ್ಲಿ ಓಡಾಡ್ತಿದೆ ಅಂತ ಸಹ ಕಾಣುತ್ತೆ ಇಲ್ಲಿಂದ. ಕ್ಯಾಮ್ರಾ ಕಣ್ಣು ಎಷ್ಟು ನೈಜತೆ ತೋರ್ಸತ್ತೆ ಗೊತ್ತಿಲ್ಲ, ನಿಜವಾದ ಕಣ್ಣಲ್ಲಂತೂ ಅದ್ಭುತವಾಗಿ ಶುದ್ಧವಾಗಿ ಎಲ್ಲ ಕಾಣಿಸ್ತಾ ಇದೆ. ಈಗ ನೀವು ಇಲ್ಲಿ ಬಂದು ನಿಂತ್ರೆ ಮೀನುಗಳು ಕಾಲಿನ ಸುತ್ತಲೂ ಬಂದು ನಮ್ಗೆ ಕಚ್ಚಲಿಕ್ಕೆ ಶುರು ಆಲ್ರೆಡಿ ಬಂತು, ಹಿಂಭಾಗದಿಂದ ಕಚ್ಚುತ್ತಾ ಇದೆ. ಹಾಗೆ ನೋಡಿ ಈ ಕಲ್ಲುಗಳು ಇದು ಎಲ್ಲ ಎಷ್ಟು ನೋಡಿ ನೋಡಿ ಹೇಗೆ ತಿಂತದೆ, ಕಾಣಿಸ್ತಾ ಇದೆಯಾ ನಿಮ್ಗೆ?
ಕಾಲ್ ಹಿಂದ್ಗಡೆಯಿಂದನೂ ಕಚ್ತಾ ಇದೆ, ಎಲ್ಲ ಮುಂದೆ ಕೂಡ. ನಾನು ಅಲಗಾಡದೆ ನಿಲ್ಬೇಕಷ್ಟೆ, ಅಲಗಾಡಿದ ತಕ್ಷಣ ಓಡೋಗ್ಬಿಡತ್ತೆ. ನೋಡಿ ಇಲ್ಲಿ ಕಲ್ಲುಗಳು ಎಷ್ಟು ಹೆಂಗಿದೆ ಅಲ್ಲ, ಎಷ್ಟು ಚಂದ ಇದೆ ನೋಡಿ. ಆಕಾಶ ಕೂಡ ಇವತ್ತು ನೋಡ್ಬೋದು. ಈಗ ನಾನು ಬರೋವಾಗ ತುಂಬಾ ಮೋಡ ಮುಸುಕಿತ್ತು, ತುಂಬಾ ಮಳೆನೂ ಸಿಕ್ತು ದಾರಿಯಲ್ಲಿ. ಆದ್ರೆ ಇವಾಗ ಆಕಾಶ ಕೂಡ ಶುದ್ಧ ಆಗಿದೆ, ಕ್ಲಿಯರ್ ಆಗಿದೆ. ನೀವು ನೋಡ್ಬೋದು ಸ್ವಚ್ಛವಾದಂತಹ ಆಕಾಶ, ನೀಲಿ ಆಕಾಶ, ಬಿಳಿ ಮೋಡ, ಜುಳು ಜುಳು ಹರಿಯುವಂತಹ ನೀರು. ಈ ನೀರಿನ ಪರಿಶುದ್ಧತೆ, ಅದ್ರ ಜೊತೆ ಕಾಲಿ ಕಚ್ಚುತ್ತಾ ಇರುವಂತಹ ಮೀನು, ಇನ್ನೇನ್ ಬೇಕು? ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ ಅಲ್ವಾ? ಹೀಗೆ ನಮ್ಮ ಜೀವನದ ಪ್ರತಿ ಕ್ಷಣವನ್ನ ನಾವು ಬದುಕಬೇಕು, ಪ್ರತಿ ಕ್ಷಣವನ್ನ ನಾವು ಸಾರ್ಥಕತೆಯಿಂದ, ಪ್ರೀತಿಯಿಂದ, ಒಂದು ಸಂತೃಪ್ತಿಯಿಂದ ಬದುಕಬೇಕು. ಆಗ ಜೀವನಕ್ಕೆ ನಿಜವಾದಂತಹ ಒಂದು ಅರ್ಥ ಸಿಗಲಿಕ್ಕೆ ಸಾಧ್ಯ ಇದೆ. ಆರೋಗ್ಯವಿರಲಿ, ಅನಾರೋಗ್ಯವಿರಲಿ, ಜಯ ಇರಲಿ, ಸೋಲಿರಲಿ, ಅವಮಾನ, ಸನ್ಮಾನ, ಹೊಗಳಿಕೆ, ತೆಗಳಿಕೆ ಎಲ್ಲವನ್ನ ಸಮ ಪ್ರಮಾಣದಲ್ಲಿ ತಗೊಂಡು, ಈ ಪ್ರಕೃತಿ ಹೇಗೆ ಎಲ್ಲಾ ರೀತಿಯ ವಾತಾವರಣಕ್ಕೂ ಹೊಂದಿಕೊಂಡು ತಾನು ನಮಗೆ ಇನ್ನಷ್ಟು ಸೌಂದರ್ಯವನ್ನ, ಸೊಬಗನ್ನ ಪ್ರತಿನಿತ್ಯ ಕೊಡುತ್ತೋ ಹಾಗೆ ನಾವು ಆಗೋಣ. ಪ್ರಕೃತಿ ಮಾತೆಯಂತೆ ನಾವು ಕೂಡ ನಮ್ಮ ಪ್ರಕೃತಿಯನ್ನ ಅರ್ಥೈಸಿಕೊಂಡು ಧೈರ್ಯವಾಗಿ ಈ ಬದುಕನ್ನ ಕಳಿಯೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ತುಂಬಾ ಧನ್ಯವಾದಗಳು. ಎಲ್ಲರಿಗೂ ಶುಭ ದಿನ.